ಫಲಿತಾಂಶ ಪ್ರಕಟವಾಗಿದ್ದು ಇಂಜಿನಿಯರಿಂಗ್ನಲ್ಲಿ ತನಿಷಾ ಕಾರ್ತಿಕ್ಗೆ ಫಸ್ಟ್ ರ್ಯಾಂಕ್ ಸಿಕ್ಕಿದೆ. ವೆಟರ್ನರಿ ಯೋಗ ಡಿ ಫಾರ್ಮಾದಲ್ಲಿ ನಯನಾ ಗೋಪಿ ಟಾಪರ್ ಆಗಿದ್ದಾರೆ. ಸಿಇಟಿ ಫಲಿತಾಂಶ ಇವತ್ತು ಪ್ರಕಟ ಆಗಿದ್ದು ನ್ಯೂಸ್ 18ನಲ್ಲಿ ಸಿಇಟಿ ಟಾಪರ್ಗಳು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ತಾವು ಬರೆದಂತಹ ಒಂದು ಎಕ್ಸಾಮ್ನಲ್ಲಿ ಯಾವ ರೀತಿಯಂತಹ ರಿಸಲ್ಟ್ ಬಂದಿದೆ ಅನ್ನೋದನ್ನ, ಅದರಲ್ಲೂ ಕೂಡ ಅವರ ಎಫರ್ಟ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇಂಜಿನಿಯರಿಂಗ್ನಲ್ಲಿ ತನಿಷಾ ಕಾರ್ತಿಕ್ ಫಸ್ಟ್ ರ್ಯಾಂಕ್ ಅನ್ನು ಪಡ್ಕೊಂಡ್ರೆ ವೆಟರ್ನರಿ ಯೋಗ ಡಿ ಫಾರ್ಮಾದಲ್ಲಿ ನಯನಾ ಗೋಪಿ ಟಾಪರ್ ಆಗಿದ್ದಾರೆ. ಬಿಫಾರ್ಮಾ ಡಿ ಫಾರ್ಮಾ ವೆಟರ್ನರಿ ಯೋಗ ಕೋರ್ಸ್ನಲ್ಲಿ ನಯನಾ ಗೋಪಿ ಟಾಪರ್ ಆಗಿದ್ದಾರೆ. ನ್ಯೂಸ್ 18 ಜೊತೆಗೆ ಅವರು ತಮ್ಮ ಸಂತೋಷವನ್ನ ಹಂಚಿಕೊಂಡಿದ್ದಾರೆ. ಸಿಇಟಿ ಫಲಿತಾಂಶ ಬಂದಿದೆ. ವೃತ್ತಿಪರ ಕೋರ್ಸ್ಗಳಲ್ಲಿ ಒಂದು ಕೋರ್ಸ್ ವಿಷಯ ಅಲ್ಲ, ಎರಡು ಕೋರ್ಸ್ ವಿಷಯ ಅಲ್ಲ, ಬರೋಬ್ಬರಿ 4 ಕೋರ್ಸ್ನ ವಿಷಯಗಳಲ್ಲೂ ಕೂಡ ಟಾಪರ್ ಆಗಿದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ. ಆ ವಿದ್ಯಾರ್ಥಿನೇ ಮಾತಾಡ್ತಾ ಹೋಗೋಣ. ನಯನಾ ಗೋಪಿ ಅವರು. ನಯನಾ ಗೋಪಿ ಅವರೇ, ನಿಮಗೂ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅನ್ಸುತ್ತೆ. ಈಗ ನಾವೇ ಹೇಳ್ತಾ ಇದೀವಿ, 4 ಕೋರ್ಸ್ ವಿಷಯದಲ್ಲೂ ಕೂಡ ನೀವು ಟಾಪರ್ ಆಗಿದ್ರಿ. ಸೊ ಏನ್ ಹೇಳಕ್ ಬಯಸ್ತೀರಿ? ಬಹಳ ಖುಷಿ ಆಗ್ತಾ ಇದೆ. ಲೈಕ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ಸೊ ಇನ್ನೂ ಶಾಕ್ ಅಲ್ಲಿ ಇದ್ದೀನಿ. ಓಕೆ, ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ, ಬಟ್ ಎಫರ್ಟ್ ಅಂತೂ ಖಂಡಿತ ಇದೆ ನಿಮ್ದು. ಎಫರ್ಟ್ ಇತ್ತು, ಆದ್ರೆ ರ್ಯಾಂಕ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ. ಪೇಪರ್ ಸ್ವಲ್ಪ ಈಸಿ ಇತ್ತಲ್ವಾ, ಲೈಕ್ ಸ್ವಲ್ಪ ರ್ಯಾಂಕ್ ಇನ್ಫ್ಲೇಷನ್ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಓಕೆ, ಸೊ ಎಫರ್ಟ್ ಹೇಗಿತ್ತು? ಹೇಗೆ ನೀವು ಎಫರ್ಟ್ ಆಗ್ತಾ ಇದ್ರಿ? ಡೈಲಿ ವರ್ಕ್ ಶೀಟ್ಸ್ ಮಾಡ್ತಿದ್ದೆ, ಆಮೇಲೆ ಇಲ್ಲಿ ಬಂದು ಟೆಸ್ಟ್ ಬರೀತಾ ಇದ್ದೆ ಅಷ್ಟೇ. ನೀಟ್ ಪ್ರಿಪರೇಷನ್ ಇಲ್ಲಿ ಹೆಲ್ಪ್ ಆಯ್ತು. ಸೆಪರೇಟ್ ಸಿಇಟಿ ಪ್ರಿಪರೇಷನ್ ಮಾಡಿಲ್ಲ, ವರ್ಕ್ ಶೀಟ್ ಮತ್ತೆ ಟೆಸ್ಟ್. ಸಿಇಟಿ ರಿಸಲ್ಟ್ ಬಂದಿದೆ. ಈಗ 4 ಕೋರ್ಸ್ನ ವಿಷಯದಲ್ಲೂ ನೀವು ಟಾಪರ್ ಇದ್ದೀರಿ, ಬಟ್ ನಿಮ್ಮ ಚಾಯ್ಸ್ ಯಾವ್ದಿದೆ? ನೀಟ್ ಅನ್ಕೋತೀನಿ ಈಗ, ಯಾಕಂದ್ರೆ ನೀಟ್ ನೀವು ಪ್ರಿಪೇರ್ ಆಗ್ತಾ ಇದ್ರಿ. ನನ್ನ ಮೇನ್ ಚಾಯ್ಸ್ ನೀಟ್ ಆಗಿತ್ತು. ಸೆಕೆಂಡ್ ಚಾಯ್ಸ್ ಸಿಇಟಿ. ಸೆಕೆಂಡ್ ಚಾಯ್ಸ್ ಸಿಇಟಿ. ಸೊ ಸಿಇಟಿ ಆದ್ರೆ ಯಾವ ಕೋರ್ಸ್ ಅನ್ನ ನೀವು ತೆಗೆದುಕೊಳ್ಳಕ್ ಇಷ್ಟಪಡ್ತೀರಿ? ಬಿ ಫಾರ್ಮಾ. ಓಕೆ, ಅಂದ್ರೆ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗೋ ಯೋಚನೆ ಇರೋದು. ಹೌದು, ನಂಗೆ ಬಯಾಲಜಿ ಅಂದ್ರೆ ಬಹಳ ಇಷ್ಟ. ಬಯಾಲಜಿ ಬ್ರಾಂಚ್ ಅಲ್ಲಿ ಏನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹೇಗೆ ನಿಮಗೆ ಕಾಲೇಜ್ ಕಡೆಯಿಂದ ಹೇಗೆ ಸಪೋರ್ಟ್ ಇತ್ತು? ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕಡೆಯಿಂದ ಹೇಗೆ ಸಪೋರ್ಟ್ ಇತ್ತು? ಅಮ್ಮ ಅಪ್ಪ ಇಬ್ರು ಎಂಜಿನಿಯರ್ಸ್. ಸೊ ಅವ್ರಿಗೆ ಸಿಇಟಿ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತು. ಲೈಕ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಂಗೆ ಅಷ್ಟು ಲೈಕ್ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಂಗೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಟಾಪರ್ ಬಂದಿಲ್ಲ ನೀವು. ನಂಗೆ ಮ್ಯಾಥ್ಸ್ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಇದೆ, ಪೇರೆಂಟ್ಸ್ ಹೇಳಿದ್ರು ನಿಂಗೆ ಏನ್ ಇಷ್ಟ ಅದನ್ನೇ ಮಾಡು ಅಂತ. ಸೊ ಬಯಾಲಜಿ ಸ್ವಲ್ಪ ಓದ್ಕೊಂಡೆ. ಇದು ಒಂದಲ್ಲ ಎರಡಲ್ಲ 4 ಕೋರ್ಸ್ ವಿಷಯದಲ್ಲಿ ಟಾಪರ್ ಆಗಿರುವಂತ ನಯನಾ ಗೋಪಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ಇನ್ನು ಸಿಇಟಿ ಎಕ್ಸಾಮ್ ಅಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನವನ್ನ ಪಡೆದಿದ್ದಾರೆ ಸೃಜನ್. ನ್ಯೂಸ್ 18 ಜೊತೆಗೆ ಅವರು ಮಾತಾಡಿದ್ದಾರೆ. ಅವರನ್ನ ನಮ್ಮ ರಿಪೋರ್ಟರ್ ಹಂಸ ಮಾತಾಡಿಸಿದ್ದಾರೆ. ಇವತ್ತು ಸಿಇಟಿ ಫಲಿತಾಂಶ ಪ್ರಕಟವಾಗಿದೆ. ಸೃಜನ್ ಅವರು 2ನೇ ರ್ಯಾಂಕ್ ಅನ್ನ ಪಡೆದು ಇವತ್ತು ಈ ಒಂದು ಸಂಭ್ರಮಾಚರಣೆನ ಮಾಡ್ತಿದ್ದಾರೆ ಅವರ ಕಾಲೇಜ್ನಲ್ಲಿ. ಸೊ ಈಗ ನಮ್ಮ ಜೊತೆ 2ನೇ ರ್ಯಾಂಕ್ ಪಡೆದಿರುವಂತಹ ಸೃಜನ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು ಟಾಪ್ 2 ಬರ್ತೀರಾ ಅಂತ, ಅಥವಾ ಟಾಪ್ 1 ಟ್ರೈ ಮಾಡಿದ್ರಾ? ಆತರ ಏನಿಲ್ಲ, ರ್ಯಾಂಕ್ ಎಲ್ಲ ತಲೆಯಲ್ಲಿ ಇಟ್ಕೊಳ್ಳಲ್ಲ. ಅಂಡರ್ 10 ಅಂತ ಇತ್ತು ಮಾರ್ಕ್ಸ್ ಬಂದ್ಮೇಲೆ. 2 ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾವ ರೀತಿ ನೀವು ಸ್ಟಡೀಸ್ ನ ಮಾಡ್ತಿದ್ರಿ? ಕೋಚಿಂಗ್ ಕ್ಲಾಸ್ ಹೋಗ್ತಿದ್ರಾ? ಯಾವ ರೀತಿ ನೀವು ಹಾರ್ಡ್ ವರ್ಕ್ ಮಾಡ್ತಿದ್ರಿ ಅಂತ? ಮೊದಲನೇದಾಗಿ ನಾನು ದೀಕ್ಷಕ್ ಹೋಗ್ತಿದ್ದೆ. ಸೊ ಇಂಟಿಗ್ರೇಟೆಡ್ ಅದು. ಲೈಕ್ ಬೋರ್ಡ್ PU ಬೋರ್ಡಿಗೂ ಮತ್ತೆ ಸಿಇಟಿಗೂ ಒಂದೇ ಕ್ಲಾಸಲ್ಲಿ ಪಾಠ ಮಾಡ್ತಾರೆ. ಫ್ರೈಡೆ PUಗೆ ಟೆಸ್ಟ್ ಇತ್ತು, ಮಂಡೇ ಎಲ್ಲ ಕಾಂಪಿಟೇಟಿವ್ ಸಿಇಟಿಗೆ ಅಂತ ಟೆಸ್ಟ್ ಇತ್ತು. ಹಾರ್ಡ್ ವರ್ಕ್ ಇಂಪಾರ್ಟೆಂಟ್. ಎಲ್ಲ ಟಾಪರ್ಸು ಹಾರ್ಡ್ ವರ್ಕ್ ಮಾಡಿರ್ತಾರೆ. ಅದಕ್ಕೆ ತಕ್ಕಂತೆ ಓದಿ ಮಾಡಬೇಕು. ಏನಿದ್ರು ಲೈಕ್ ಈ ಸಬ್ಜೆಕ್ಟ್ ಅಲ್ಲಿ ಇದು ನಾನು ವೀಕ್ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾವ್ದ್ರಲ್ಲಿ ಚೆನ್ನಾಗಿದ್ದೀರಾ, ಯಾವ್ದ್ರಲ್ಲಿ ಚೆನ್ನಾಗಿಲ್ಲ, ಅದಕ್ಕೆ ತಕ್ಕಂತೆ ನೋಡಿ ಓದ್ಬೇಕು. ನಿಮ್ಗೆ ಏನಾದ್ರು ಇದರಲ್ಲೇ ಮುಂದುವರಿಬೇಕು ಅನ್ನುವಂಥದ್ದಾದ್ರೆ ಯಾವ ಒಂದು ಸಬ್ಜೆಕ್ಟ್ ನ ನೀವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇದು ಮಾಡ್ತೀವಿ? ನಾ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ತಕ್ಕಂತೆ ನೋಡ್ಬೇಕಂತ ಇದ್ದೀನಿ. ಎಲೆಕ್ಟ್ರಿಕಲ್ ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಎರಡರಲ್ಲಿ ಯಾವ್ದು ನಿಮಗೆ ಇಷ್ಟ? ಅದು 2 50-50. ನಾನು ಇನ್ನೂ ಡಿಸೈಡ್ ಮಾಡ್ಲಿಲ್ಲ. 2 ಇಂಟ್ರೆಸ್ಟ್ ಇದೆ ನಂಗೆ ತುಂಬಾ. 2ರಲ್ಲಿ ಏನು ಅಂತ ಸೆಲೆಕ್ಟ್ ಮಾಡ್ಬೇಕು ಏನಂತ ತಾಯಿ ಹತ್ರ ಎಲ್ಲ ಮಾತಾಡಿ.
ಓಕೆ, ಡೈಲಿ ಸ್ಟಡೀಸ್ಗಂತ ಎಷ್ಟು ಟೈಮ್ ಅನ್ನ ಇಡ್ತಿದ್ರಿ ನೀವು? ಟೈಮ್ ಮುಖ್ಯ ಅಲ್ಲ ನನ್ನ ಪ್ರಕಾರ. ಕನ್ಸಿಸ್ಟೆಂಟ್ ಎವ್ರಿ ಡೇ ಓದಬೇಕು ಏನಿದ್ರು ಸಹ. ನಾ ಇಷ್ಟು ಗೋಲ್ ಇಡ್ತಿದ್ದೆ 3 ಗಂಟೆ, ಒಂದು 9th 10th ಇಂದ ಸಹ ನಾನು ಕಂಟಿನ್ಯೂಸ್ ಓದ್ತಿದ್ದೆ. ಸಮ್ಮರ್ ವೆಕೇಶನ್ ಟೈಮ್ ಎಲ್ಲ ಸಹ 3 ಗಂಟೆ ಇಡ್ತಿದ್ದೆ. ಅದಕ್ಕಿಂತ ಹೆಚ್ಚಾದ್ರೆ ಹೆಚ್ಚಾಯ್ತು, ಕಮ್ಮಿ ಆದ್ರೆ ಕಮ್ಮಿ ಆಯ್ತು. ಏನ್ ಟಾಪಿಕ್ ಇದೆ ಅಂತ ನೋಡ್ತಿದ್ದೆ, ಅದಕ್ಕೆ ತಕ್ಕಂತೆ ಓದ್ತಿದ್ದೆ ನಾನು. ಇದಿಷ್ಟು ಇವ್ರು ಹೇಳುವಂತಹ ಮಾತುಗಳು. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಸಿಟಿ ರ್ಯಾಂಕಿಂಗ್ನಲ್ಲಿ ದಾವಣಗೆರೆಯ ಅಮೂಲ್ಯ ಕೂಡ ಸಾಧನೆ ಮಾಡಿದ್ದಾರೆ. ನ್ಯೂಸ್ 18 ಜೊತೆ ಅಮೂಲ್ಯ ತಮ್ಮ ಖುಷಿಯ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಸಿಟಿಯಲ್ಲಿ 2ನೇ ರ್ಯಾಂಕ್ ಬಂದಿದ್ದು ಖುಷಿ ತಂದಿದೆ ಅಂತ ಹೇಳಿದ್ದಾರೆ. ಅಮೂಲ್ಯಗೆ ಹೂಗುಚ್ಛ ಕೊಟ್ಟು ಸಿಹಿ ತಿನ್ನಿಸಿ ಕಾಲೇಜು ಆಡಳಿತ ಮಂಡಳಿ ಅಭಿನಂದಿಸಿದೆ. ಥ್ರೂಔಟ್ ದಿಸ್ ಜರ್ನಿ ಖುಷಿ ಆಗ್ತಿದೆ. ಆ್ಯಕ್ಚುಲಿ 10 ಒಳಗೆ ರ್ಯಾಂಕ್ ಬರುತ್ತೆ ಅಂದ್ಕೊಂಡಿದ್ದೆ. ಈಗ ಆ್ಯಕ್ಚುಲಿ ತುಂಬ ಸರ್ಪ್ರೈಸ್ ಆಗಿದ್ದೀನಿ ಮತ್ತು ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಅಬೌಟ್ ಇಟ್. ಇದೆಲ್ಲ ನಮ್ಮ ಟೀಚರ್ಸಿಂದ ಮತ್ತು ಈ ಸರ್ ಎಮ್ ವಿಯಿಂದ ಆಗಿದ್ದು. ಆ್ಯಂಡ್ ಮೈ ಪೇರೆಂಟ್ಸ್ ದೇ ಸಪೋರ್ಟೆಡ್ ಮೀ ಥ್ರೂಔಟ್ ದಿಸ್ ಜರ್ನಿ. ಮತ್ತು ಸಿ ಇ ಟಿಗೋಸ್ಕರ ಕೂಡ ನಮಗೆ ಮಂತ್ಲಿ ಎಲ್ಲ ಟೆಸ್ಟ್ ಇರ್ತಾಯಿತ್ತು. ಅದು ನಮಗೆ ಭಾಳ ಹೆಲ್ಪ್ ಆಯಿತು. ಮನೇಲೆಲ್ಲ ನಮಗೆ ನನ್ನ ಹೆಲ್ತ್ ನೋಡ್ಕೊತಾರೆ. ಒಂದು ಮೇನ್ಲಿ ಹೇಳ್ಬೇಕಂದ್ರೆ ನನ್ನ ಸ್ಲೀಪಿಂಗ್ ಹ್ಯಾಬಿಟ್ಸ್ ಎಲ್ಲ ಅವರೇ ಮ್ಯಾನೇಜ್ ಮಾಡೋದಾ. ಸೊ ಮನೇಲಿ ಆ್ಯಕ್ಚುಲಿ ಮೆಂಟಲ್ ಸಪೋರ್ಟ್ ಭಾಳ ಕೊಡ್ತಾರೆ. ಈ ಎಕ್ಸಾಮಲ್ಲೆಲ್ಲ ಭಾಳ ಓದ್ತಾ ಇರ್ತೀವಲ್ಲ, ಸೊ ಸ್ಟ್ರೆಸ್ ಆಗಲಿಲ್ದಂಗೆ ಹೆಂಗೆ ಎಕ್ಸಾಮ್ ಎಲ್ಲ ನೋಡ್ಕೊಳೋದು ಮನೇಲೆ. ಸೊ ಮೆಂಟಲ್ ಸಪೋರ್ಟ್ ಎಲ್ಲ ಭಾಳ ಕೊಡ್ತಾರೆ. ಅವಳಿಗೆ ನಾನು ಅಭಿನಂದಿಸಬೇಕಾಗತ್ತೆ. ಎರಡನೇದಾಗಿ ಅವರ ಎಲ್ಲ ಟೀಚರ್ಸಿಗೆ ನಾನು ಅಭಿನಂದಿಸಬೇಕಾಗತ್ತೆ. ಮತ್ತು ಕಾಲೇಜ್ ಮ್ಯಾನೇಜ್ಮೆಂಟನ್ನು ಅಭಿನಂದಿಸಬೇಕಾಗತ್ತೆ. ಪ್ರತಿಯೊಂದು ಹಂತದಲ್ಲೂ ಅವರ ಎಲ್ಲ ಸರ್ಗಳು, ಒಬ್ಬರು ಅಂತಲ್ಲ, ಪ್ರತಿಯೊಬ್ಬರು ಸರ್ಗಳು ಅವಳು ಎಲ್ಲೆಲ್ಲಿ ತಪ್ಪು ಮಾಡ್ತಾಳೆ ಪ್ರತಿಯೊಂದನ್ನು ತಿದ್ಕೊಂಡು ಇವಳು ಫೋನ್ ಮಾಡೋಳು. ಮತ್ತು ಅವರು ಪ್ರತಿಯೊಂದು ಒಂದೊಂದು ತಪ್ಪಿದ್ದನ್ನು ಅವರೆಲ್ಲ ತಿದ್ದುತ್ತಾ ಇದ್ದರು. ಹಾಗಾಗಿ ಇವತ್ತು ಏನೊಂದು ಅವಳು ರ್ಯಾಂಕ್ ಗಳಿಸಿದ್ದಾಳೆ ಅದೆಲ್ಲ ಈ ಕಾಲೇಜಿಗೆ ನಾನು ಕೊಡಕ್ಕೆ ಬಯಸ್ತೀನಿ. ಸೊ ಅಮೂಲ್ಯಗೆ ಈಗಾಗಲೇ ಕಾಲೇಜಿನ ಆಡಳಿತ ಮಂಡಳಿ ಕೂಡ ಅವರಿಗೆ ಒಂದು ವಿಶನ್ನ ಮಾಡಿದೆ, ಖುಷಿ ಆಗಿದೆ. ಜೊತೆಗೆ ಮಗಳ ಸಾಧನೆ ಬಗ್ಗೆ ತಂದೆ ಕೂಡ ಮೆಚ್ಚುಗೆಯನ್ನ ಮಾತುಗಳಾಡಿದ್ದನ್ನು ಕೇಳಿಸ್ಕೊಂಡ್ವಿ. ಪ್ರಿಯಕರನ ಜೊತೆ ಸೇರಿ ಮಗಳನ್ನೇ ತಾಯಿ ಕೊಂದ್ಲ. ಪತ್ನಿಯ ವಿರುದ್ಧ ಗಂಡನಿಂದನೇ ಮಗಳ ಕೊಲೆಯ ಆರೋಪ ಕೇಳಿಬಂದಿದೆ. ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡಿದ್ದಾಳೆ ಅಂತ ಗಂಡ ದೂರನ್ನ ಕೊಟ್ಟಿದ್ದು. ವೆನಿಲ್ಲಾ ಅನ್ನುವ 6 ವರ್ಷದ ಮಗುವಿನ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಗಳ ಬಣ್ಣ ಕಪ್ಪಿದ್ದಕ್ಕೆ ಕೊಲೆ ಅನ್ನುವ ದೂರನ್ನ ನೀಡಲಾಗಿದೆ. ಕಾಡುಗೋಡಿ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಪತಿ ಪ್ರವೀಣ್. ಮಗಳು ಮೃತಪಟ್ಟ 3 ತಿಂಗಳ ಬಳಿಕ ಕೊಲೆಯ ಕೇಸ್ ದಾಖಲಾಗಿದ್ದು ಪತ್ನಿ ಪ್ರಿಯಾಂಕಾ, ಪ್ರಿಯಕರ ಮೋಹನ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಪ್ರವೀಣ್ ಮತ್ತು ಪ್ರಿಯಾಂಕಾ 2007ರಲ್ಲಿ ಮದುವೆಯಾಗಿದ್ರು. ಪ್ರಿಯಾಂಕಾಗೆ ಮೋಹನ್ ಅನ್ನುವತನ ಜೊತೆ ಅಕ್ರಮ ಸಂಬಂಧ ಕೂಡ ಇತ್ತು. ಪತಿ ಪ್ರವೀಣ್ಗೆ ಗೊತ್ತಾದ ಹಿನ್ನೆಲೆ ಡಿವೋರ್ಸ್ಗೆ ಮುಂದಾಗಿದ್ರು ದಂಪತಿ. ಕಾಡುಗೋಡಿಯಲ್ಲಿ ಪ್ರಿಯಾಂಕಾ ಮತ್ತು ಮೋಹನ್ ವಾಸ ಮಾಡಿದ್ರು. ಒಂದು ಔಟ್ಸೆಟ್ ನೋಡೋದಿಕ್ಕೆ ಕುತ್ತಿಗೆ ಸಿಕ್ಕಿದ್ದಾರೆ. ಇಲ್ಲಿಗೆಲ್ಲ ಹೊಡೆತ ಬಿದ್ದಿದೆ ಸರ್. ಇಲ್ಲಿ ಅಬ್ಡೋಮನಿಗೆ ಹೊಡೆತ ಬಿದ್ದಿರೋದು 400 ml ಬ್ಲಡ್ ಇದೆ ಅಂತೆ ಸರ್. ಅಲ್ಲಿ ಅಷ್ಟು ಜೋರಾಗಿ ಹೊಡೆತ ಬಿದ್ದಿದೆ ಅಂತ. ಒಂದು 5 ವರ್ಷದ ಮಗು ಅದು ಯಾವ ಮಾನವೀಯತೆ ಇದೆ ಜನರಿಗೆ ಗೊತ್ತಿಲ್ಲ ನೋಡಿ ಸರ್. ಸರ್ ಅವನ ಮಕ್ಕಳನ್ನೇ ಬಿಟ್ಟು ಬಂದಿರೋ ನನ್ನ ಮಕ್ಕಳು ನೋಡ್ಕೊಂತೇನೆ ಸರ್. ಅವ್ನು ಫಸ್ಟ್ ಆಫ್ ಆಲ್ ಸರ್ ಅವಳಿಗೆ ನನ್ನ ಕಡೆಯಿಂದ ಏನೇ ವಸ್ತು ಇದ್ರೂ ಅದು ಅವಳಿಗೆ ಬೇಡ ಅಂತೆ ಸರ್. ಅವಳಿಗೆ